ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದ ವಿಷಯ ಏನು ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ಥಂಬ್ನೇಲ್ ನೋಡಿರ್ತೀರಾ. ಹೌದು, ಧನರಾಜ್ ಆಚಾರ್ ಅವರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಧನರಾಜ್ ಆಚಾರ್ ಅವರು BBK11 ರಿಯಾಲಿಟಿ ಶೋದಿಂದ ಈ ವೀಕೆಂಡ್ ಅಂದರೆ ಸಂಡೇ ಎಲಿಮಿನೇಟ್ ಆಗಿ ಮನೆಗೆ ಹೋದರು. ಇದ್ರ ಬಗ್ಗೆ ಅಂದರೆ ಅವರ ಬಗ್ಗೆ ನನ್ನ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದೆ ನಾನು. ಇದು ಇವಾಗ 11th ಸೀಸನ್ ಅಲ್ವಾ ಬಿಗ್ ಬಾಸ್ ಕನ್ನಡದ್ದು. ಸೊ ನಾನು ಆಲ್ಮೋಸ್ಟ್ ಎಲ್ಲ ಸೀಸನನ್ನು ನೋಡಿದ್ದೀನಿ, ಫಾಲೋ ಮಾಡಿದ್ದೀನಿ. ನಮ್ಮ ಮನೇಲಿ ನೋಡ್ತೀವಿ ನಾವು ಬಿಗ್ ಬಾಸ್ ಎವ್ರಿ ಸೀಸನ್ ನೋಡ್ತಾ ಬರ್ತಾ ಇದ್ದೀವಿ. ಅಂದರೆ ನಾವು ಅದನ್ನು ಪ್ರೋಗ್ರಾಮ್ ನೋಡ್ತಾ ಇದ್ದೀವಿ ಅಂದರೆ ಯಾವುದಾದ್ರೂ ಒಬ್ಬರು ಕಂಟೆಸ್ಟೆಂಟ್ ನಮಗೆ ಫೇವ್ರೇಟ್ ಅಂತ ಇರ್ತಾರೆ. ಯಾಕಂದರೆ ಡೈಲಿ ನೋಡ್ತೀವಿ ಅಲ್ವಾ, ಆಟೋಮೆಟಿಕ್ ಒಬ್ಬರು ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಇರ್ತಾರೆ. ಅವರ ಆಟದ ವೈಖರಿಯಿಂದ ಇರ್ಬೋದು, ಅಥವಾ ಅವರ ಟ್ಯಾಲೆಂಟ್ಸ್, ಇವಾಗ ಸಿಂಗಿಂಗ್ ಇರ್ಬೋದು, ಅಥವಾ ಏನೇ ಆದ್ರೂ ಕಾಮಿಡಿ ಮಾಡೋದಿರ್ಬೋದು, ಈ ಥರದ್ದು ಟ್ಯಾಲೆಂಟ್ ಇರುತ್ತೆ ಕೆಲವರಿಗೆ. ಸೊ ಅದರಿಂದನೂ ನಾವು ಅವರ ಫ್ಯಾನ್ ಆಗಿರ್ತೀವಿ. ಅಥವಾ ನಮ್ಮ ಊರಿನವರು ಅಂತ ಇರ್ಬೋದು, ಅಥವಾ ಅವರ ಒಂದು ವ್ಯಕ್ತಿತ್ವದಿಂದ ಇರ್ಬೋದು. ಈ ಥರ ನಮಗೆ ಒಂದೊಂದು ಸೀಸನಲ್ಲೂ ಒಬ್ಬೊಬ್ಬರು ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಇದ್ದೇ ಇರ್ತಾರೆ. ಸೊ ಅವರು ಸೇವ್ ಆದಾಗ ಅಥವಾ ಫಿನಾಲೆಗೆ ಹೋದಾಗ ಎಲ್ಲ ಖುಷಿಪಟ್ಟಿದ್ದು ಇದೆ. ಗೆದ್ದಾಗಲೂ ಅಷ್ಟೇ, ಕೆಲವರು ಗೆದ್ದಿದ್ದಾರೆ. ಅಂದರೆ ನನಗೆ ಫೇವ್ರೇಟ್ ಅಂತ ಇದ್ದವರು ಗೆದ್ದಿದ್ದಾರೆ ಕೂಡ BBK ಸೀಸನ್ಗಳಲ್ಲಿ ಕೆಲವೊಬ್ಬರು. ಆವಾಗಲೂ ಖುಷಿಪಟ್ಟಿದ್ದು ಇದೆ. ಹಾಗೆಯೇ ಅಂದರೆ ಅವ್ರಿಗೆ ಬೇಜಾರಾದಾಗ ನಾವು ಪಟ್ಕೊಂಡಿದ್ದು ಇದೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಇವರು ಧನರಾಜ್ ಆಚಾರ್ ಅವರು ಎಲಿಮಿನೇಟ್ ಆದಾಗ ನನಗೆ ಸಿಕ್ಕಾಪಟ್ಟೆ ಅಳು ಬಂತು. ನಾನು ತುಂಬ ಹತ್ತಿದ್ದೀನಿ, ಅಷ್ಟು ಬೇಜಾರಾಗಿತ್ತು ನನಗೆ. ಯಾಕಂದರೆ ಅವರನ್ನು ನಾನು ಬಿಗ್ ಬಾಸಿಂದ ಅಂತ ಅಲ್ಲ, ನಾನು ಅವರ ವ್ಲಾಗ್ಸ್ಗಳನ್ನು ಕೂಡ ನೋಡ್ತಾ ಇದ್ದೆ ಮುಂಚೆಯಿಂದನೂ. ಧನರಾಜ್ ಆಚಾರ್ ವ್ಲಾಗ್ಸ್ ಚಾನಲಲ್ಲಿ, ಯೂಟ್ಯೂಬ್ ಚಾನಲಲ್ಲಿ. ಹಾಗೆಯೇ ಅವರ ವೈಫ್ ಇದು ಕೂಡ ಪ್ರಜ್ಞಾ ಆಚಾರ್, ಅವರ ಯೂಟ್ಯೂಬ್ ಚಾನಲ್ನ ಕೂಡ ನಾನು ಅವ್ರದ್ದು ಸಬ್ಸ್ಕ್ರೈಬ್ ಆಗಿದ್ದೀನಿ. ನಾನು ಅವರ 2 ಚಾನಲ್ಗೂ ನಾನು ಸಬ್ಸ್ಕ್ರೈಬರ್ಸು. ನಾನು ಅವರ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ ಅವಾಗ ಇಬ್ಬರದ್ದು. ಸೊ ಆವಾಗಿಂದನೂ ಗೊತ್ತು ಧನರಾಜ್ ಆಚಾರ್ ಮತ್ತು ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ. ನಮ್ಮ ಊರಿನವರು ಕೂಡ ಹೌದು, ಹಾಗೆ ಅಂತ ಅಲ್ಲ, ಕೆಲವೊಬ್ಬರು ನಮ್ಮ ಊರವರು ಅಲ್ಲ, ಪರವೂರವರು ಕೂಡ ಬಿಗ್ ಬಾಸಲ್ಲಿ ನಮಗೆ ಫೇವರೇಟ್ ಅಂತ ಆಗ್ತಾರೆ. ಬಟ್ ಇವರು ಎಲ್ರಿಗೂ ಫೇವರೇಟ್, ನನಗೆ ಮಾತ್ರ ಅಂತಲ್ಲ, ಆಲ್ಮೋಸ್ಟ್ ಎಲ್ರಿಗೂ ಇವರ ವ್ಯಕ್ತಿತ್ವನೇ ಅಂಥದ್ದು, ಪ್ಯೂರ್ ಸೋಲ್ ಇವರು. ಗೊತ್ತಿರುತ್ತೆ ನಿಮಗೆ ಬಿಗ್ ಬಾಸ್ ನೋಡಿದವರಿಗೆಲ್ಲ ಧನರಾಜ್ ಆಚಾರ್ ಹೇಗಿದ್ದರು ಮನೆಯಲ್ಲಿ ಅಂತ. ಸುದೀಪ್ ಸರ ಹೇಳಿದರು ವೇದಿಕೆಯಲ್ಲಿ, ಅಂದರೆ ಪ್ರಾಮಾಣಿಕತೆಯನ್ನು ಉಳಿಸ್ಕೊಂಡು ಬಿಗ್ ಬಾಸಲ್ಲಿ 100 ಡೇಸ್ಗಿಂತ ಜಾಸ್ತಿ ಇರೋದು ತುಂಬ ಕಷ್ಟ ಅಂತ. ಯಾಕೆಂದರೆ ಅಲ್ಲಿ ಹೋದವ್ರಿಗೆ ಗೊತ್ತಿರುತ್ತೆ ಅದು ಎಷ್ಟು ಕಷ್ಟ ಇದೆ ಅಂತ. ಯಾಕಂದರೆ ನಮ್ಮ ಪರಿಚಯ ಇಲ್ಲದೆ ಇರೋರ ಜೊತೆ ಒಂದೇ ಮನೆಯಲ್ಲಿ ಇರಬೇಕು. ವ್ಯಕ್ತಿತ್ವಗಳು ಅಷ್ಟೇ, ನಮ್ಮ ಥರದವರೇ ಇರಲ್ಲ ಅಲ್ಲಿ. ಯಾವ್ಯಾವ ಊರಿಂದ ಬಂದವರು ಇರ್ತಾರೆ, ಅಥವಾ ವ್ಯಕ್ತಿತ್ವಗಳೇ ಬೇರೆ, ಒಬ್ಬೊಬ್ರದ್ದು ಒಂದೊಂದು ಥರ ವ್ಯಕ್ತಿತ್ವಗಳಿರುತ್ತೆ. ಸೊ ಅಂಥವರ ಜೊತೆ ನಾವು ಇರಬೇಕು ಅಂದರೆ ಅದು ಟಾಸ್ಕ್ ಆಡಿಕೊಂಡು ಅವರ ಕೆಲವೊಂದೊಂದು ಸಲ ಏನಾಗುತ್ತೆ, ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇರಲ್ಲ, ಇವರೇನು ನನ್ನನ್ನು ನಾಮಿನೇಟ್ ಮಾಡಿದರು ಅಥವಾ ಇನ್ನೇನೋ ಈ ಥರದ್ದೆಲ್ಲ, ನನ್ನ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಿಟ್ರು, ಈ ಥರ ಏನೇನೋ ಎಲ್ಲ ವಿಷಯಗಳಿರುತ್ತೆ. ಸೊ ಹಾಗೆಲ್ಲ ಇದ್ದುಕೊಂಡು ಒಂದೇ ಮನೆಯಲ್ಲಿ ಅವ್ರ ಜೊತೆನೇ ಇರಬೇಕು, ತನ್ನತನನ ಉಳಿಸ್ಕೊಂಡು ಅಂದರೆ ಬಿಗ್ ಬಾಸಲ್ಲಿ ತುಂಬ ಕಷ್ಟ ಇದೆ. ಬಟ್ ಧನರಾಜ್ ಅವರು ಎಲ್ಲೂ ತನ್ನತನವನ್ನು ಬಿಟ್ಕೊಟ್ಟಿಲ್ಲ, ಪ್ರಾಮಾಣಿಕವಾಗಿ ಆಡಿದರು ಬಿಗ್ ಬಾಸ್ ಮನೆಯಲ್ಲಿ. ಹಾಗೆಯೇ ಈ ವಾರ ಹೊರಗಡೆ ಬಂದರು. ತುಂಬ ಬೇಜಾರಾಯಿತು ನನಗೆ ಅಂತೂ. ಏನು ಮಾಡೋದು, ಇದು ಒಂದು ಆಟ ಅಲ್ವಾ, ಒಬ್ಬರು ಆಟ ಅಂದಾಗ ಸೋಲು ಗೆಲುವು ಇದ್ದಿದ್ದೆ. ಆದ್ರೂ ಇವರು ಇರಬೇಕಿತ್ತು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇಟ್ಸ್ ಓಕೆ, ಹೊರಗಡೆ ಬಂದರು, ಏನು ಮಾಡೋಕ್ಕಾಗಲ್ಲ. ಏನೋ ಒಂಥರ ನಮ್ಮ ಮನೆಯ ಒಬ್ಬ ಸದಸ್ಯ ಏನೋ, ಅಥವಾ ನಮ್ಮ ಅಣ್ಣನೋ ತಮ್ಮನೋ ಏನೋ ಅನ್ನೋವಂಥ ಒಂದು ಭಾವನೆ ಬಂದಿತ್ತು ಧನರಾಜ್ ಬಗ್ಗೆ. ಅವರ ಫ್ಯಾಮಿಲಿ ರೌಂಡ್ ಅಂತ ಬಂದಾಗ ಅವರ ಮನೆಯವರೆಲ್ಲ ಬಿಗ್ ಬಾಸ್ ಮನೆಯೊಳಗೆ ಹೋಗಿದ್ರು. ಈ ಬಿಗ್ ಬಾಸ್ ಕನ್ನಡದ ಹಿಸ್ಟ್ರಿನಲ್ಲೇ ಫಾರ್ ದ ಫಸ್ಟ್ ಟೈಮ್ ಅಷ್ಟು ಒಂದು ಜನ ಬಿಗ್ ಬಾಸ್ ಅವರ ಫ್ಯಾಮಿಲಿ ಎಲ್ಲ 29-30 ಜನ ಏನೋ ಹೇಳ್ದಂಗಿತ್ತು, ಅಷ್ಟು ಜನ ಬಿಗ್ ಬಾಸ್ ಮನೆಯೊಳಗೆ ಹೋದರು ಫ್ಯಾಮಿಲಿ ರೌಂಡಲ್ಲಿ. ಸೊ ನಮ್ಮ ಫ್ಯಾಮಿಲಿಯವರೇ ಹೋದರು ಅನ್ನೋವಷ್ಟು ಖುಷಿಪಟ್ವಿ ನಾವು. ಹಾಗೆಯೇ ಅವರ ಮಗಳು ಪ್ರಸಿದ್ಧಿನ ನೋಡಿದಾಗಲೂ ಅಷ್ಟೇ ತುಂಬ ಖುಷಿಯಾಯಿತು ನಮಗೂ. ಒಂಥರ ಏನು ಹೇಳ್ತಾರೆ, ಹಾರ್ಟ್ ಟಚಿಂಗ್ ಮೂಮೆಂಟ್ಸ್ ಅದೆಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಅಥವಾ ಅವರ ಫ್ರೆಂಡ್ ಹನುಮಂತುಗೆ ಟಿಕೆಟು ಫಿನಾಲೆ ಸಿಕ್ಕಿದಾಗಲೂ ಅಷ್ಟೇ, ಅವರು ಹೋಗಿ ಅಲ್ಲಿ ಅದರ ಮುಂದ್ಗಡೆ ನಿಂತ್ಕೊಂಡು ಇಬ್ಬರೂ ಫೋಟೋ ತೊಗೊಳ್ಳೋದು. ಸೊ ಈ ಥರ ಅವರ ಫ್ರೆಂಡ್ಶಿಪ್ ನೋಡಿದಾಗ ಇರ್ಬೋದು, ಎಲ್ಲೂ ಫೇಕ್ ಅಂತ ಅನಿಸಿಲ್ಲ ಈ ವ್ಯಕ್ತಿನ. ತುಂಬ ಜನ ಇರ್ತಾರೆ, ಅವ್ರು ಹೊರಗಡೆನೇ ಬೇರೆ ಥರ ಇರ್ತಾರೆ, ಅಲ್ಲಿ ಬಂದ ಮೇಲೆ ಚೇಂಜ್ ಆಗ್ತಾರೆ, ಈ ಥರ ಎಲ್ಲ ಇರ್ತಾರೆ. ಬಟ್ ಧನರಾಜ್ ಆಚಾರ್, ನಾನು ಅದೇ ಹೇಳಿದೆ ಅಲ್ವಾ, ಅವರ ವ್ಲಾಗ್ಸಲ್ಲೂ ನೋಡಿರೋದ್ರಿಂದ ನಾನು ಎಲ್ಲೂ ನನಗಂತೂ ಫೇಕ್ ಅಂತ ಅನಿಸಿಲ್ಲ ಆ ವ್ಯಕ್ತಿನ. ಅವರಾಗೇ ಇದ್ದರು, ಅವರ ಆಟದ ರೀತಿ ಹೇಗಿದೆಯೋ ಹಾಗೇ ಆಟ ಆಡ್ಕೊಂಡು ಬಂದರು. ಅದೇ ಹೇಳ್ತಾ ಇದ್ದೆ ನಾನು ಲಾಸ್ಟು ಸಂಡೇ
ಎಲಿಮಿನೇಟ್ ಆದಾಗಲೂ ಅಷ್ಟೇ ಎಲ್ಲರೂ ಫ್ರೀಸ್ ಮಾಡಿದರು, ಬೇರೆ ಕಂಟೆಸ್ಟೆಂಟ್ಗಳನ್ನೆಲ್ಲ ಫ್ರೀಸ್ ಮಾಡಿದರು. ಸೊ ಇವರು ಹೋಗಿಬಿಟ್ಟು ಫಸ್ಟಿಗೆ ಹನುಮಂತು ಅವ್ರ ಹತ್ರ ಹೋಗಿಬಿಟ್ಟು ದೋಸ್ತ ಸತ್ತ ಅಂತ ಹೇಳಿದರು. ನಿಜ ನನಗೆ ಕಣ್ಣೀರೇ ಬಂತು, ನನಗೆ ಅಳು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಅಷ್ಟು ಬೇಜಾರಾಗಿತ್ತು. ಯಾಕಂದರೆ ಎಲ್ಲೋ ಹೋಪ್ಸ್ ಇತ್ತು, ಮೇ ಬಿ ಫಿನಾಲೆವರೆಗೂ ಹೋಗ್ತಾರೆ ಇವರು ಅಂತ ಅನ್ನೋದು. ಕಪ್ಪು ಗೆಲ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ, ಬಟ್ ಫಿನಾಲೆ ವೀಕ್ಗೆ ಇವರು ಹೋಗ್ತಾರೆ ಅನ್ನೋದು ಒಂದು ಚಿಕ್ಕ ಹೋಪ್ಸ್ ಇತ್ತು, ಹೋಗಬಹುದು ಅಂತ. ಬಟ್ ಅದೇ ಎಲಿಮಿನೇಟ್ ಆದರು. ಇನ್ನು ಮೇನ್ ವಿಷಯ ಏನಂದರೆ, ಯಾಕೆ ಎಲಿಮಿನೇಟ್ ಆದರು ಧನ್ರಾಜ್ ಅವರು? ಏನಾದರೂ ಮೋಸ ಆಯಿತಾ ಬಿಗ್ ಬಾಸಿಂದ ಧನ್ರಾಜ್ಗೆ ಅನ್ನೋವಂಥ ಒಂದು ಪ್ರಶ್ನೆ ಬರುತ್ತೆ ಚಿಕ್ಕದಾಗಿ. ಯಾಕೆಂದರೆ ನಾವು ಅವರನ್ನು ಸಪೋರ್ಟ್ ಮಾಡೋದ್ರಿಂದ ನಮಗೆ ಒಂದು ಚಿಕ್ಕದಾಗಿ ಅನಿಸುತ್ತೆ ಆ ಥರ. ಅವರವರ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಇರ್ತಾರೋ ನೋಡಿ, ಅವರವರ ಪಾಯಿಂಟ್ ಆಫ್ ವ್ಯೂನಲ್ಲಿ ಅವರು ಯೋಚನೆ ಮಾಡ್ತಾರೆ. ಯಾಕಂದರೆ ನಮಗೆ ಇವರು ಫೇವ್ರೇಟ್ ಆಗಿರೋದ್ರಿಂದ ನಮ್ಗೆ ಆ ಥರ ಅನಿಸುತ್ತೆ. ಎಲ್ಲೋ ಒಂದು ಚಿಕ್ಕದಾಗಿ ಮೋಸ ಆಯಿತಾ ಧನ್ರಾಜ್ಗೆ ಅಂತ. ಯಾಕೆ ಅಂದರೆ ಮಿಡ್ ವೀಕ್ ಎಲಿಮಿನೇಷನಿಂದ ಪಾರಾಗೋದಕ್ಕೆ ಅಂತ ಕೆಲವೊಂದಿಷ್ಟು ಟಾಸ್ಕ್ಗಳನ್ನು ಇಟ್ಟಿರ್ತಾರೆ. ಸೊ ಅದರಲ್ಲಿ ಎಲ್ಲದನ್ನೂ ಚೆನ್ನಾಗಿ ಆಟ ಆಡ್ಕೊಂಡು ಬಂದರು. ಬಟ್ ಲಾಸ್ಟ್ ಒಂದು ಗೇಮಲ್ಲಿ ಮಿರರ್ ನೋಡಿಕೊಂಡು ಆಟ ಆಡಿದರು ಅಂತ. ಕೀದೊಂದು ಟಾಸ್ಕ್ ಇತ್ತಲ್ವ, ಸೊ ಆ ಟಾಸ್ಕಲ್ಲಿ ಮಿರರ್ ನೋಡಿಕೊಂಡು ಆಟ ಆಡಿದರು ಅನ್ನೋವಂಥದ್ದು ಒಂದು ಆರೋಪ ಇವರ ಮೇಲೆ ಇರುವಂಥದ್ದು. ನನಗನ್ಸೋ ಪ್ರಕಾರ ಅವರು ಮೋಸನೇ ಮಾಡಿಲ್ಲ ಇಲ್ಲಿ ತನಕ ಎಲ್ಲೂ. ಸೊ ಇದರಲ್ಲಿ ಮೋಸ ಮಾಡ್ತಾರಾ ಅಂತ, ಯಾಕಂದರೆ ಅವರೇ ಹೇಳಿರೋ ಪ್ರಕಾರ ಅದು ಅವರಿಗೆ ಗೊತ್ತಿಲ್ಲದೆ ಆಗಿರೋವಂಥದ್ದು, ಅದು ತಪ್ಪು ಅಂತ ಅವ್ರು ಅಂದ್ಕೊಂಡಿರಲಿಲ್ಲ. ನಾನು ಹೇಳೋದು ಏನು ಅಂದರೆ, ಯಾಕೆ ಆ ಥರ ಪ್ಲ್ಯಾನಿಂಗ್ ಗೇಮನ್ನ ಯಾಕೆ ಆ ಥರ ಮಾಡಿದರು ಬಿಗ್ ಬಾಸ್ ಅನ್ನೋದು. ಮಿರರನ್ನೇ ಯಾಕೆ ಇಟ್ಟರು ಅಲ್ಲಿ? ಅಷ್ಟೊಂದು ಕ್ಯಾಮರಾಗಳು ಇದ್ದಾಗ ಗೊತ್ತಾಗಿರಲಿಲ್ವಾ ಅದು ಅವ್ರಿಗೆ ಕಾಣಿಸುತ್ತೆ ಅನ್ನೋದು? ಅಥವಾ ಅವರನ್ನೇ ಆ ಪ್ಲೇಸಲ್ಲಿ ಏನಕ್ಕೆ ಇಟ್ಟರು, ಬೇರೆ ಯಾರನ್ನಾದರೂ ಇಡ್ಬೋದಿತ್ತಲ್ವ ಅನ್ನೋವಂಥ ಈ ಥರದ್ದು ಕೆಲವೊಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಅದು ಓಕೆ ಆಯಿತು, ಗೇಮ್ ಎಲ್ಲ ಆಯಿತು, ಆಟ ಏನೋ ಎಲ್ಲ ಮುಗೀತು, ಕ್ಯಾಮರಾಗಳೆಲ್ಲ ಇರೋದ್ರಿಂದ ಕ್ಯಾಪ್ಚರ್ ಆಗಿರುತ್ತೆ, ಇಮಿಡಿಯೇಟಾಗಿ ಹೇಳ್ಬೋದಿತ್ತು, ರೀಪ್ಲೇ ಮಾಡಿಸ್ಬೋದಿತ್ತು, ಮತ್ತೊಂದು ಸಲ ಆಡಿಸ್ಬೋದಿತ್ತು. ಈ ಥರ ತ್ರಿವಿಕ್ರಮ್ಗೂ ಆದಾಗ ಉಸ್ತುವಾರಿ, ಅದೇ ಹನುಮಂತನೇ ಉಸ್ತುವಾರಿ ಇದ್ದಾಗ ಒಂದು ಸಲ ಇದೇ ಥರ ಆಗಿತ್ತು, ಆವಾಗ ಪ್ಲೇ ಆಡಿಸಿದ್ರು, ಅಂದರೆ ಮತ್ತೊಂದು ಸಲ ಆಡಿಸಿದ್ರು. ಅದೇ ಥರ ಇವಾಗಲೂ ಆಡಿಸ್ಬೋದಿತ್ತಲ್ವಾ ಅನ್ನೋವಂಥದ್ದು ಒಂದು ಪ್ರಶ್ನೆ. ಅದನ್ನು ಒಂದು ದಿನ ಬಿಟ್ಟು ಹೇಳಿದರು, ಇದು ಈ ಥರ ಆಗಿರೋದ್ರಿಂದ, ನಿಮ್ಮ ಕಡೆಯಿಂದ ಮೋಸ ಆಗಿರೋದ್ರಿಂದ ಇದನ್ನೇ ಗೇಮನ್ನೇ ರದ್ದು ಮಾಡಿದ್ದೀವಿ, ನೀವು ನಾಮಿನೇಟ್ ಆಗಿದ್ದೀರಾ ಮಿಡ್ ವೀಕ್ ಎಲಿಮಿನೇಷನ್ಗೆ ಅಂತ. ಸೊ ಅಲ್ಲಿ ಏನಾಗುತ್ತೆ ಅಂದರೆ, ಅವ್ರದ್ದು ವೋಟಿಂಗ್ ಲೈನು ಅಷ್ಟೇ ಒಂದು ದಿನ ಕ್ಲೋಸ್ ಆಗಿತ್ತು, ಮತ್ತೆ ನೆಕ್ಸ್ಟ್ ಡೇಯಿಂದ ಅದು ಮತ್ತೆ ಓಪನ್ ಆಯಿತು. ಅವ್ರಿಗೆ ಬಿದ್ದರೂ ಓಟೂ ಕಡಿಮೆ ಆಗಿರುತ್ತಲ್ವ ಹಾಗೆ ಲೆಕ್ಕ ಹಾಕಕ್ಕೆ ಹೋದರೆ. ಬಟ್ ಎಟ್ ದ ಎಂಡ್ ಆಫ್ ದ ಡೇ ಅವರು ಮಿಡ್ ವೀಕಿಂದ ಎಲಿಮಿನೇಟ್ ಆಗಿಲ್ಲ ಅಂದರೆ ಸ್ಯಾಟರ್ಡೇ ಹೋಗಿರೋದು ಗೌತಮಿ ಅವರು. ಸೊ ಅವರಲ್ಲಿ ಸೇವ್ ಆಗಿದ್ದಾರೆ ಅಂತ ಅರ್ಥ. ಅದಲ್ಲ ನಾನು ಹೇಳ್ತಾ ಇರೋದು. ಬಟ್ ಎಲ್ಲೋ ಸಮ್ ಮಿಸ್ಟೇಕ್ಸ್ ಅಂತ ಕಾಣಿಸುತ್ತೆ, ನನಗೆ ಗೊತ್ತಿಲ್ಲ. ಬಿಗ್ ಬಾಸ್ ಇದು ಆಟದ ರೀತಿನ ಅದೇ ಥರ ಇರ್ಬೋದು. ನಾನು ಆಗಲೇ ಹೇಳಿದೆ, ನನಗೆ ಅವರು ಫೇವ್ರೇಟ್ ಕಂಟೆಸ್ಟೆಂಟ್ ಆಗಿರೋದ್ರಿಂದ ಆ ಥರ ಅನಿಸಿರ್ಬೋದು ಮೇ ಬಿ. ಬಟ್ ಎಷ್ಟೊಂದು ಮೋಸ, ಯಾರು ಮೋಸನೇ ಮಾಡಿಲ್ವಾ ಬಿಗ್ ಬಾಸಲ್ಲಿ? ಎಷ್ಟೊಂದು ಜನ ಮೋಸ ಮಾಡಿ ಗೆದ್ದಿದ್ದಾರೆ. ವೀಕೆಂಡಲ್ಲಿ ಸುದೀಪ್ ಸರ್ ಅದ್ರ ಬಗ್ಗೆ ಹೇಳಿದ್ದಾರೆ ಕೂಡ. ಆದ್ರೂ ಮತ್ತೂ ಅದನ್ನೇ ಕಂಟಿನ್ಯೂ ಮಾಡಿ ಆಡಿದವರು ಇದ್ದಾರೆ. ಮೋಸ ಅಂತ ಅದೇ ಗ್ರೇ ಏರಿಯಾ ಅಂತ ಅವರೇ ಹೇಳಿದರು, ಯಾರು ಧನ್ರಾಜ್ ಅವರೇ ಹೇಳಿದರು, ನನ್ನ ಗ್ರೇ ಏರಿಯಾ ಅದು ಅಂತ ನಾನು ಅಂದ್ಕೊಂಡು ನಾನು ಆಟ ಆಡಿದೆ ಅಂತ. ಸತ್ಯನ ಒಪ್ಕೊಂಡ್ರು ಅಲ್ಲೂ. ಮೋಸ ಮಾಡೋರಾಗಿದ್ದರೆ ಹೇಳ್ತಾ ಇದ್ರಿಲ್ಲ ನನಗೆ ಕಾಣಿಸೇ ಇಲ್ಲ ಅದು ಅಂತ. ಮಂಜು ಅವ್ರು ಕೇಳಿದಾಗ ಇವರು ಒಪ್ಕೊಂಡ್ರು, ಹೌದು ನನಗೆ ಕಾಣಿಸಿದೆ ಕನ್ನಡಿ. ಅವ್ರು ಏನು ಅಂದ್ಕೊಂಡ್ರು ಅಂದರೆ, ನನ್ನ ಪ್ರಕಾರ ಅದೇ ಅವರು ಹೇಳ್ದಂಗೆ ಎಲ್ರಿಗೂ ಕಾಣಿಸ್ತಾ ಇತ್ತು. ಸೊ ಅದು ಎಲ್ಲೂ ಮೆನ್ಷನ್ ಮಾಡಿರಲಿಲ್ಲ, ನೋಡಬಾರ್ದು, ಕನ್ನಡಿ ನೋಡ್ಕೊಂಡು ಮಾಡಬಾರ್ದು ಅಂತ. ಬಟ್ ಆದ್ರೂ ಅದೇನೋ ಮೋಸ ಅಂತಾಗಿ ಕೆಲವೊಂದು ಪರವಿರೋಧ ಚರ್ಚೆಗಳೆಲ್ಲ ಆಗ್ತಾಯಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ನನ್ನ ಪ್ರಕಾರ ಅವ್ರಿಗೆ ಗೊತ್ತಿದ್ದು ಮಾಡಿರೋವಂಥದ್ದು ಅಲ್ಲ ತಪ್ಪು, ಅದು ಗೊತ್ತಿಲ್ಲದೆ ಮಾಡಿರೋವಂಥದ್ದು. ಅದನ್ನು ಒಪ್ಕೊಂಡ್ರು ಕೂಡ ಅವರು. ಬಹಳಷ್ಟು ಜನ ಒಪ್ಕೊಳ್ಳದೆ ವಾದ ಮಾಡಿದವರು ಇದ್ದಾರೆ, ಅದು ವೀಕೆಂಡ್ ಸಂಚಿಕೆಯಲ್ಲಿ ವಾದ ಮಾಡಿರೋರು ಕೂಡ ಇದ್ದಾರೆ. ಬಟ್ ಇವರು ಆ ಥರ ಮಾಡೋಕ್ಕೆ ಹೋಗಿಲ್ಲ, ಒಪ್ಕೊಂಡ್ರು, ಅದನ್ನು ಒಪ್ಕೊಂಡ್ರು. ಆಮೇಲೆ ಬಿಗ್ ಬಾಸ್ ಹತ್ರ ಅವರೇ ಹೇಳಿದರು, ನನ್ನನ್ನು ನಾಮಿನೇಷನ್ಗೆ ತಗೊಳ್ಳಿ ಅಂತ. ಅದಕ್ಕೆ ಎಸ್ ಅಂತ, ಹೌದು ನಿಮ್ಮನ್ನು ತಗೊತೀವಿ ಅಂದಾಗ ಅವ್ರ ಮನಸ್ಸಿಗೆ ಆದಂತಹ ಏನೊಂದು ಭಾರ ಇಳ್ದಂಗೆ, ಹಬ್ಬ ತಗೊಂಡ್ರು ಸದ್ಯ ನನ್ನನ್ನು, ಇಲ್ಲಾಂದರೆ ಈ ಗೆಲುವು ನನ್ನದಲ್ಲ ಅನ್ನೋವಂಥ ಒಂದು ಭಾವನೆ ಅವರಿಗಿತ್ತು. ಇನ್ ಕೇಸ್ ಅದನ್ನು ವಾಪಸ್ ತಗೊಂಡಿಲ್ಲ ಅಂದ್ರೂ. ಈ ಥರದ್ದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹೊರಗಡೆ ಬಂದ ಮೇಲೆ ನೋಡಿದಾಗಲೂ ಅವ್ರಿಗೆ ಅನಿಸಿರೋದು, ಪಾಪ ನಾನೇನೋ ಒಂದು ಮೋಸದಿಂದ ಈ ಥರ ಆಗಿರೋದು ಅಂತ. ಇವಾಗ ಅದೂ ಒಂದು ಸಮಾಧಾನ ಆಗಿರುತ್ತೆ ಅವರನ್ನು ನಾಮಿನೇಷನ್ಗೆ ತಗೊಂಡಿರೋದು. ಸೊ ಇಂಥದ್ದೆಲ್ಲ ಕೆಲವು ಈ ಥರದ್ದೆಲ್ಲ ಒಂದೊಂದು ವ್ಯಕ್ತಿತ್ವಗಳಿಂದ ಧನ್ರಾಜ್ ಅವರು ಇಷ್ಟ ಆಗ್ತಾರೆ ಎಲ್ರಿಗೂ. ಅವರ ಪ್ರಾಮಾಣಿಕತೆ ಎಲ್ಲೂ ಬಿಟ್ಟು ಕೊಟ್ಟಿಲ್ಲ. ಇದನ್ನು ಒಂದು ಇದೊಂದು ದೊಡ್ಡ ಮೋಸ ಅಂತ ಎಲ್ಲರೂ ಹೇಳ್ತಾರೆ, ಬಟ್ ಅನಿಸಲ್ಲ ಮೋಸ ಅಂತ, ಅನಿಸಲ್ಲ. ಮೋಸ ಆದರೂ ಇನ್ ಕೇಸ್ ಆ ಥರ ಇದ್ರೂ ಅದಕ್ಕೆ ಬೇಕಾದಂತಹ ಶಿಕ್ಷೆನ ಅವರು ಅನುಭವಿಸಿ ಆಯಿತು. ಬಿಗ್ ಬಾಸಲ್ಲಿ ಎಲಿಮಿನೇಟ್ ಕೂಡ ಆದರು ಅಲ್ವಾ.
ಹಾಗೆಯೇ ಇನ್ನೊಂದು ವಿಷಯ ಅಂದರೆ ಪ್ರತಿ ಸಲ ಹೆಂಗಿತ್ತು ಅಂದರೆ ನಾಮಿನೇಷನ್ಗೆ ತಗೊಂಡಾಗ ಇಬ್ಬರ ಹೆಸರನ್ನು ತಗೊಳ್ಳೋದಕ್ಕೆ ಇತ್ತು. ಈ ಸಲ ಏನು ಅಂದರೆ ಇದು ಮೇ ಬಿ ಫಿನಾಲೆಗೆ ಹತ್ರ ಇರೋದ್ರಿಂದ ಇರ್ಬೋದು, 3 ಜನರ ಹೆಸರನ್ನು ತಗೋಬೇಕು ಅಂತ, ಏನು ಗ್ರಹಚಾರನೋ 3 ಜನರ ಹೆಸರನ್ನು ತಗೋಬೇಕು ಅಂತ ಇತ್ತು. ಅದರಲ್ಲಿ ರಜತ್ ಮತ್ತು ಮೋಕ್ಷಿತಾ ಇಬ್ಬರೇ ಅನಿಸುತ್ತೆ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ನಾಮಿನೇಷನ್ ಮಾಡಿರೋದು ಧನು ಅವರನ್ನು. ಮೇ ಬಿ ಒಂದು ವೋಟ್ ಬಿದ್ರೂ ತ್ರಿವಿಕ್ರಮ್ ಥರ ಸೇವ್ ಆಗ್ತಾಯಿದ್ರು ಇವರು ಫಿನಾಲೆ ವೀಕಿಗೆ. ಅದನ್ನು 3rd ಹೆಸರು ತಗೊಂಡಿರೋದು ಅವರಿಬ್ಬರು ಇವರನ್ನು. ಖಾಲಿ 2 ಹೆಸರು ತಗೊಳ್ಳೋಕ್ಕಿದ್ದಿದ್ರೆ ಇವರು ನಾಮಿನೇಟ್ ಆಗ್ತಾ ಇರಲಿಲ್ಲ. ಅದೂ ಒಂದು ವಿಷಯ ಅಲ್ಲಿ ಆಯಿತು. ಅಂದರೆ ಬೇರೆ ವೀಕ್ಸಲ್ಲೆಲ್ಲ ಇದು ಇರಲಿಲ್ಲ, ಇಬ್ಬರನ್ನೇ ನಾಮಿನೇಟ್ ಮಾಡಲಿಕ್ಕಿತ್ತು. ಈ ಸಲ 3 ಜನರನ್ನು ನಾಮಿನೇಟ್ ಆಗಿರೋದ್ರಿಂದ ನಾಮಿನೇಟ್ ಆದರು. ಸೊ ಈ ಥರದ್ದೆಲ್ಲ ವಿಷಯಗಳನ್ನು ನೋಡಿದಾಗ ಏನೋ ಬೇಕು ಅಂತಾನೆ ಈ ಥರ ಆಯಿತು ಅಥವಾ ಏನೋ ಈ ಥರ ಕೆಲವೊಂದೊಂದು ಪ್ರಶ್ನೆಗಳು ಅವರನ್ನು ಸಪೋರ್ಟ್ ಮಾಡ್ತಾ ಇರೋರಲ್ಲಿ ಉದ್ಭವ ಆಗುತ್ತೆ. ಏನಕ್ಕೆ ಈ ಥರ, ಯಾಕೆ ಈ ಥರ ಆಯಿತು ಬಿಗ್ ಬಾಸಲ್ಲಿ ಅನ್ನುವಂಥದ್ದು. ಬಟ್ ನೋ ಅಫೆನ್ಸ್, ನಾನೇನು ಬಿಗ್ ಬಾಸ್ನ ಅದು ಯಾಕಂದರೆ ನಾನು ಮುಂಚೆನೂ ಫಾಲೋ ಮಾಡ್ತಾ ಇದ್ದೆ, ಮುಂದೇನೂ ಇನ್ನು ನೆಕ್ಸ್ಟ್ ಸೀಸನ್ಗಳನ್ನು ಫಾಲೋ ಮಾಡ್ತೀನಿ. ನನಗೆ ಇಷ್ಟನೇ, ನಾನು ನಮ್ಮ ಮನೇಲಿ ನಾವೆಲ್ಲರೂ ನೋಡ್ತೀವಿ ಅದನ್ನು, ಅದಕ್ಕೆ ಎಲ್ಲ ಹೇಳ್ತಾ ಇರೋದು. ಬಟ್ ಈ ಸಲ ಏನೋ ಒಂದು ಸ್ವಲ್ಪ ಚಿಕ್ಕದಾಗಿ ಆ ಥರ ಅನ್ನಿಸ್ತು ಅನ್ನೋದು ಬಿಟ್ಟರೆ ಇರ್ಬೋದು, ಅದು ಏನೇನೋ ಅವರ ಆಟದ ವಿಧಾನ ಇರ್ಬೋದು, ಆ ಥರ ನಮಗೆ ಆ ಥರ ಅನ್ನಿಸ್ತು ಅಷ್ಟೇ. ಇದೇನು ಕಂಪ್ಲೇಂಟ್ ಅಂತ ಅಲ್ಲ, ಇಟ್ಸ್ ಓಕೆ. ಕೆಲವೊಂದೊಂದು ಸಲ ಏನು ಗೇಮ್ ಅಂದಮೇಲೆ ಸೋಲು ಗೆಲುವು ಇದ್ದದ್ದೇ, ಅದನ್ನು ನಾವು ತಗೊಳ್ಳೇಬೇಕು, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ನಾವು ಅದು ಏನೇ ಇರಲಿ ಆಕ್ಸೆಪ್ಟ್ ಮಾಡಿಕೊಳ್ಳೇಬೇಕು ಅಲ್ವಾ. ಇದು ನನ್ನ ಒಪಿನಿಯನ್ ಅಷ್ಟೇ. ಅಂದರೆ ಇವರು ಫಿನಾಲೆ ವೀಕ್ಗೆ ಹೋಗಬೇಕಿತ್ತು ಅಂತ, ಕಪ್ಪು ಗೆಲ್ತಾರೋ ಬಿಡ್ತಾರೋ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಮೇ ಬಿ ಗೆಲ್ತಾಯಿದ್ರು ಅಥವಾ ಗೆಲ್ದೇನೂ ಇರ್ತಿದ್ರು. ಬಟ್ ಫಿನಾಲೆ ವೀಕ್ಗೆ ಹೋಗಬೇಕಿತ್ತು, ಅಷ್ಟು ಕೆಪಾಸಿಟಿ ಇತ್ತು ಅವರಿಗೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಯಾಕಂದರೆ ಅಲ್ಲಿರೋ ಒಂದಿಬ್ಬರಿಗಿಂತ ಚೆನ್ನಾಗಿ ಧನ್ರಾಜ್ ಅವರು ಆಟ ಆಡಿದ್ದಾರೆ. ಹಾಗಾಗಿ ಫಿನಾಲೆ ವೀಕಲ್ಲಿ ಧನ್ರಾಜ್ ಅವರು ಬೇಕಿತ್ತು ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಹಾಗೆಯೇ ಇನ್ನೊಂದು ಸೈಡ್, ಆನ್ ದ ಅದರ್ ಸೈಡ್ ನೋಡೋದಾಗಿದ್ದರೆ ಧನ್ರಾಜ್ ಅವರು ಬಿಗ್ ಬಾಸ್ಗೆ ಹೋಗಿರೋದೇ ಒಂದು ಹೆಮ್ಮೆ ವಿಷಯ. ಯಾಕಂದರೆ ಬಹಳಷ್ಟು ಜನರ ಕನಸು ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋದು. ಯಾಕಂದರೆ ಅಲ್ಲಿಗೆ ಹೋದರೆ ಆಮೇಲೆ ಕೆಲವೊಂದಿಷ್ಟು ಆಪರ್ಚುನಿಟೀಸ್ ಬರುತ್ತೆ ಅನ್ನೋವಂಥದ್ದು ಒಂದು ಅಭಿಪ್ರಾಯ. ಹಾಗಾಗಿ ಅಲ್ಲಿಗೆ ಹೋಗೋದೇ ಒಂದು ತುಂಬ ಜನರ ಕನಸು, ಅದು ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋದು. ಸೊ ಅದರಲ್ಲಿ ಇವರು ಒಂದು ಪುತ್ತೂರಿನಂಥ ಒಂದು ಸಣ್ಣ ಊರಿಂದ ಬಂದು ಬಿಗ್ ಬಾಸ್ಗೆ ಹೋಗಿದ್ದಾರೆ ಅನ್ನೋವಂಥದ್ದು ಒಂದು ಹೆಮ್ಮೆಯ ವಿಷಯನೇ. ನಮಗೂ ಅಷ್ಟೇ, ಆ ಊರಿನವರಾಗಿ ನಮಗೂ ಅದೊಂದು ಹೆಮ್ಮೆಯ ವಿಷಯನೇ ಧನ್ರಾಜ್ ಅವರು ಬಿಗ್ ಬಾಸ್ಗೆ ಹೋಗಿರೋದು. ಹಾಗೆಯೇ ಇವರಿಗಿರುವಂತಹ ಒಂದು ಒಳ್ಳೆ ಮನಸ್ಸಿಗೆ ಬಹಳಷ್ಟು ದೊಡ್ಡ ದೊಡ್ಡ ಅವಕಾಶಗಳು ಇವರನ್ನು ಹುಡ್ಕೊಂಡು ಬಂತು. ಗಿಚ್ಚಿ ಗಿಲಿ ಶೋ ಇರ್ಬೋದು, ಅಲ್ಲೂ ಅಷ್ಟೇ ಲೇಡಿಗೆ ಟಫ್ ಎಲ್ಲ ಹಾಕ್ಕೊಂಡು ತುಂಬ ನಗಿಸಿದ್ದಾರೆ ತುಂಬ ಜನರನ್ನು. ಹಾಗೆಯೇ ಇವಾಗ BBKನಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಪ್ರಾಮಾಣಿಕತೆಯಿಂದ ಆಟ ಆಡಿದರು. ಅದೇ ಲಾಸ್ಟ್ ಒಂದು ಗೇಮಲ್ಲಿ ಮೋಸ ಆಯಿತು ಅಂತ ಹೇಳ್ತಾರೆ, ಅವ್ರಿಗೆ ಗೊತ್ತಿಲ್ಲದೆ ಆಗಿರುವಂಥದ್ದು, ಅದು ಅವರೇ ಒಪ್ಕೊಂಡಿರೋ ಪ್ರಕಾರ. ಸೊ ಅದು ಒಂದು ದೊಡ್ಡ ವಿಷಯ ಆಗಲ್ಲ, ಅವರ ಒಂದು ವ್ಯಕ್ತಿತ್ವಕ್ಕೆ ಒಂದು ಕಪ್ಪು ಚುಕ್ಕಿ ಅಂತ ಆಗಲ್ಲ ಅಂತ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಲಾಸ್ಟ್ ವೀಕೆಂಡಲ್ಲೂ ಅಷ್ಟೇ ಸುದೀಪ್ ಸರ್ ಜಾಸ್ತಿ ಅದ್ರ ಬಗ್ಗೆ ಹೇಳೋಕ್ಕೆ ಹೋಗಿಲ್ಲ, ಒಂದು 3-4 ಲೈನ್ ಹೇಳಿಬಿಟ್ಟು ಮುಗಿಸಿದ್ರು. ಬೇರೆಯವರಿಗೆ ಹೇಳಿರೋ ಥರ ಅಷ್ಟೊಂದು ಕ್ಲಾಸ್ ತಗೊಂಡಿಲ್ಲ. ಆ್ಯಕ್ಚುಲಿ ಅದು ಖುಷಿ ಆಯಿತು ನನಗೆ, ಸುದೀಪ್ ಸರ್ ಜಾಸ್ತಿ ಆ ವಿಷಯದ ಬಗ್ಗೆ ಹೇಳ್ದಾಡಿಲ್ಲ. ಯಾಕಂದರೆ ಅವರಿಗೂ ಗೊತ್ತು ಧನ್ರಾಜ್ ಅವರು ಏನು ಅನ್ನೋವಂಥದ್ದು. ಅವರು ಇಷ್ಟೊಂದು 100+ ಡೇಸಲ್ಲಿ ನೋಡ್ಕೊಂಡು ಬಂದಿದ್ದಾರೆ ಬಿಗ್ ಬಾಸ್ ಶೋನಲ್ಲಿ. ಹಾಗಾಗಿ ಅವರೂ ಜಾಸ್ತಿ ಏನು ಅದ್ರ ಬಗ್ಗೆ ಹೇಳೋದಕ್ಕೆ ಹೋಗಿಲ್ಲ. ತುಂಬ ಖುಷಿಯಾಯಿತು ಆ್ಯಕ್ಚುಲಿ ಸುದೀಪ್ ಸರ್ ಜಾಸ್ತಿ ಅದ್ರ ಬಗ್ಗೆ ಹೇಳದೇ ಇದ್ದಿದ್ದು ಖುಷಿ ಆಯಿತು. ಅಂದರೆ ತಪ್ಪು ಏನಾಗಿತ್ತು ಅಲ್ಲಿ ಅನ್ನೋವಂಥದ್ದನ್ನು ಕರೆಕ್ಟಾಗಿ ಮನವರಿಕೆ ಮಾಡಿಸಿದ್ರು ಅಷ್ಟೇ. ಅದು ಬಿಟ್ಟು ಜಾಸ್ತಿ ಇವರಿಂದಾನೇ ಏನೋ ಒಂದು ದೊಡ್ಡ ಒಂದು ತಪ್ಪಾಯಿತು, ಆ ಥರ ಆಯಿತು ಈ ಥರ ಆಯಿತು ಅಂತ ಅವರನ್ನು ಅಳಿಸೋದಕ್ಕೆ ಹೋಗಿಲ್ಲ ಧನ್ರಾಜ್ ಅವರನ್ನು. ಕೆಲವೊಂದು ಎಪಿಸೋಡ್ಸ್ ನೋಡಿದ್ದೀವಿ ನಾವು, ಎಷ್ಟೊಂದು ಕಂಟೆಸ್ಟೆಂಟ್ಗಳು ಆಗ್ತಿದ್ದಾರೆ ಅವರಿಂದ ಆಗಿರೋ ತಪ್ಪು. ಒಂದು ಕೆಲವರು ಒಪ್ಕೊಳ್ಳದೇ ಇರೋರು ಇದ್ದಾರೆ. ಬಟ್ ಇವರು ಒಪ್ಕೊಂಡಿರೋದಕ್ಕೆ ಇವರ ಆ ಒಳ್ಳೆಯ ಮನಸ್ಸಿಗೆ ಏನು ಹೇಳಿಲ್ಲ ಸುದೀಪ್ ಸರ್ ಕೂಡ. ಅದು ಖುಷಿಯಾಯಿತು ನಮಗೆ. ಫೈನಲಾಗಿ ಏನು ಹೇಳಬೇಕು ಅಂದರೆ, ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೂ ಕೆಟ್ಟದಾಗಿ ಧನ್ರಾಜ್ ಅವರು ಪೋಟ್ರೆ ಆಗಿಲ್ಲ. ಯಾಕಂದರೆ ಕೆಲವೊಬ್ರದ್ದು ಆ ಥರ ಆಗುತ್ತೆ, ಹೊರಗಡೆ ನಾವು ಅವರು ಏನೋ ಆ ಥರ ಈ ಥರ ಅಂತ ಅಂದ್ಕೊಂಡಿರ್ತೀವಿ, ಒಳಗಡೆ ಹೋದ್ಮೇಲೆ ಅವ್ರದ್ದು ಒಂಥರ ಅವರು ಆಟ ಆಡೋ ರೀತಿಯೇ ಚೇಂಜ್ ಆಗಿರುತ್ತೆ. ಸೊ ಒಂಥರ ಕೆಟ್ಟ ಅಭಿಪ್ರಾಯ ಬರೋ ಥರನೂ ಆಗುತ್ತೆ ಕೆಲವೊಂದೊಂದು ಸಲ. ಬಟ್ ಇವರು ಹೇಗಿದ್ದರು ಹಾಗೇ ಇದ್ದರು, ಎಂಟರ್ಟೈನ್ಮೆಂಟ್ ಕೊಟ್ಟರು. ಹಾಗೆಯೇ ನಮ್ಮನ್ನೆಲ್ಲ ನಗಿಸ್ತಾ ಇದ್ದರು, ಅವರೂ ನಕ್ಕರು, ಹತ್ರು. ಫ್ರೆಂಡ್ಶಿಪ್ನ ಒಂದು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗಿದ್ದಾರೆ. ಹನುಮಂತು ಜೊತೆಗಿರೋ ಫ್ರೆಂಡ್ಶಿಪ್ನ ಎಲ್ಲೂ ಬಿಟ್ಟುಕೊಟ್ಟಿಲ್ಲ, ಆಟಕ್ಕೆ ಅದನ್ನು ಇನ್ವಾಲ್ವ್ ಮಾಡ್ಕೊಳ್ಳದೆ ತಮ್ಮದೇ ಆದ ರೀತಿಯಲ್ಲಿ ಅವರಿಬ್ಬರೂ ಅಷ್ಟೇ ಫ್ರೆಂಡ್ಶಿಪ್ನ ಒಂದು ಉಳಿಸ್ಕೊಂಡ್ರು. ಸೊ ಇಂಥ ಒಂದು ಕೆಲವು ವಿಷಯಗಳಿಂದಾನೇ ಧನ್ರಾಜ್ ಅವರು ಇಷ್ಟ ಆಗೋದು ಜನರಿಗೆ. ಸೊ ಎಲ್ಲನೂ ಅನುಭವಿಸಿದ್ರು ಬಿಗ್ ಬಾಸಲ್ಲಿ. ಅಂದರೆ
ಕಳಪೆ ಅಂತ ಮನೆಯವರಿಂದ ತಗೊಂಡು ಜೈಲಿಗೂ ಹೋದರು. ಅದೇ ಥರ ಅದೇ ಮನೆ ಸದಸ್ಯರಿಂದ ಉತ್ತಮ ಅನ್ನುವಂತಹ ಬೋರ್ಡ್ ಕೂಡ ಹಾಕಿಸ್ಕೊಂಡ್ರು. ಕಿಚ್ಚನ ಚಪ್ಪಾಳೆ ತಗೊಂಡ್ರು, ಕ್ಯಾಪ್ಟನ್ ಆದರು. ಈ ಥರ ಎಲ್ಲನೂ ಅನುಭವಿಸಿದ್ರು. ಎಲಿಮಿನೇಟು ಆದರು. ಬಟ್ ಒಂದಾಗಿಲ್ಲ ಅಂದರೆ ಅವರು ಫಿನಾಲೆಗೆ ಹೋಗಬೇಕಿತ್ತು ಅನ್ನೋದು ನಾನು ತುಂಬ ಸಲ ಹೇಳಿದೆ ಅನಿಸುತ್ತೆ. ಫಿನಾಲೆಗೆ ಹೋಗಬೇಕಿತ್ತು ಅಂತ. ಹೌದು, ನಮ್ಮದು ಕೂಡ ಅದೊಂದು ಆಸೆ ಇತ್ತು, ಫಿನಾಲೆಗೆ ಹೋಗಬೇಕಿತ್ತು ಅವರು ಅಂತ. ಅದು ಒಂದು ಆಗಿಲ್ಲ ಬಿಟ್ಟರೆ ಬೇರೆದೆಲ್ಲನೂ ಏನೇ ಆಗಲಿ ಅಲ್ಲಿ ಗೆದ್ದಿಲ್ಲ ಅಂದರೆ ಏನಾಯ್ತಂತೆ. ಧನ್ವಣ್ಣ, ನಮ್ಮೆಲ್ಲರ ಹೃದಯನ ನೀವು ಗೆದ್ದಿದ್ದೀರಾ. ನೀವು ಆಲ್ರೆಡಿ ವಿನ್ನರ್ ಅಂತಲೇ ಹೇಳ್ಬೋದು. ವಿ ಆರ್ ಪ್ರೌಡ್ ಆಫ್ ಯು. ತುಂಬ ಹೆಮ್ಮೆ ಇದೆ ನಿಮ್ಮ ಬಗ್ಗೆ. ಈ ಬಿಗ್ ಬಾಸಲ್ಲಿ ನಿಮಗೆ ಒಂದು ಸಿಕ್ಕಿರುವಂತಹ ಹೆಸರಿಂದ ನಿಮಗೆ ಇನ್ನಷ್ಟು ಅವಕಾಶಗಳು ಬರಲಿ, ಇನ್ನು ಮುಂದೇನು ನಗಿಸ್ತಾ ಇರಿ ಅಂತ ಹೇಳ್ತೀನಿ ನಾನು. ಅಂದರೆ ಹಾರೈಸ್ತೀನಿ. ನನಗೂ ಒಂದು ಆಸೆ ಏನಿತ್ತು ಅಂದರೆ ಇವರು ಮಜಾ ಟಾಕೀಸಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಒಂದು ಆಸೆ ಇತ್ತು. ಅಂದರೆ ಇನ್ನು ಆಲ್ರೆಡಿ ಪ್ರೊಮೋ ಎಲ್ಲ ಬರ್ತಾ ಇದೆ ನೋಡಿ ಮಜಾ ಟಾಕೀಸಿದ್ದು. ಇವರಿದ್ದರೆ ಚೆನ್ನಾಗಿರುತ್ತೆ ಆ ಪ್ರೋಗ್ರಾಮಲ್ಲಿ ಅಂತ ಅನ್ನೋದು ನನಗೆ ಒಂದು. ಬಟ್ ಆಲ್ರೆಡಿ ಆರ್ಟಿಸ್ಟ್ ಎಲ್ಲ ಸೆಲೆಕ್ಟ್ ಆಗಿದ್ದಾರೆ, ಅಲ್ಲಿ ಪ್ರೊಮೋಗಳೆಲ್ಲ ಬರ್ತಾ ಇದೆ. ಬಟ್ ಎಲ್ಲಾದರೂ ಇವರಿಗೆ ಅಪರ್ಚುನಿಟಿ ಸಿಕ್ಕಿದರೆ ಇವರು ಹೋದರೆ ಚೆನ್ನಾಗಿರುತ್ತೆ. ಅಲ್ಲೂ ಇವರನ್ನು ನೋಡ್ಬೋದು, ಇವರ ಒಂದು ಕಾಮಿಡಿಗಳನ್ನು ಎಂಜಾಯ್ ಮಾಡ್ಬೋದು ಅನ್ನೋವಂಥದ್ದು ನನ್ನ ಒಂದು ಅನಿಸಿಕೆ. ಎಡ್ಡೆ ಅವಡು ಧನ್ವಣ್ಣ ಇರೆಗ್ ನಾನು ಲಾತ್ ಅವಕಾಶ ಇರೆ ನಾಡೊಂದು ಬರಡು ತೆಲಿಪ್ಪ ಒಂದೇ ಇಪ್ಲೆ ಈರ್ಲೆ ತೆಲಿಪ್ಲೆ ಖುಷಿ ಟಿಪ್ಲೆ ಫ್ಯಾಮಿಲಿ ತೊಟ್ಟಿಗೂ ಅಷ್ಟೇ ಹೇಳೋದು, ಇನ್ನೇನು ಹೇಳೋದು. ಪ್ರೌಡ್ ಆಫ್ ಯು ಧನ್ವಣ್ಣ. ತುಂಬ ಚೆನ್ನಾಗಿ ಆಡಿದ್ರಿ ನೀವು. ನಿಮ್ಮತನ ಬಿಟ್ಕೊಡದೆ, ಎಲ್ಲೂ ಬಿಟ್ಟುಕೊಡದೆ ತುಂಬ ಚೆನ್ನಾಗಿ ಆಟ ಆಡಿದ್ರಿ. ಸೋತಿಲ್ಲ ನೀವು. ನಾವು ನಿಮ್ಮ ಊರವರು ಅಂತ ಅಲ್ಲ, ಯಾವ್ಯಾವ ಊರವರು ಬಹಳಷ್ಟು ದೂರದ ಬಿಜಾಪುರದಿಂದ ಇರ್ಬೋದು. ನಾನು ನೋಡಿದೆ ಚಾನಲ್ ಅವರು ಒಂದು ನಿಮ್ಮದು ಇಂಟರ್ವ್ಯೂ ತೊಗೊಂಡಿದ್ದು ನಾನು ನೋಡ್ತಾ ಇದ್ದೆ ಲೈವ್. ನೀವು ಮತ್ತು ಗೌತಮಿ ಅವರು ಮಾತಾಡ್ತಾ ಇರೋದು. ಬಿಜಾಪುರದಿಂದ ಎಲ್ಲ ಕಾಲ್ ಮಾಡಿ ನೀವು ಚೆನ್ನಾಗಿ ಆಟ ಆಡಿದ್ದೀರಾ ಅಂತೆಲ್ಲ ತುಂಬ ಜನ ನಿಮ್ಮನ್ನು ಮಾತಾಡಿಸ್ತಾ ಇದ್ರು, ಪರ ಊರಿಂದ ಎಲ್ಲ. ಸೊ ನೋಡಿ, ಅವರ ಊರಿನವರು ಅಂತ ಇವಾಗ ನಮಗೆಲ್ಲ ನೀವು ಒಳ್ಳೆಯವರು ಅಂತ ಅನಿಸೋದು ಸಹಜ. ಅದು ಯಾಕಂದರೆ ಆಬ್ವಿಯಸ್ಲಿ ಒಂದೇ ಕಡೆಯವರು ಅಂದಾಗ ನಮಗನ್ಸುತ್ತೆ. ಬಟ್ ಪರ ಊರಿನವರಿಗೂ ಆ ಥರ ಅನ್ನಿಸ್ಬೇಕು ಅಂದರೆ ನೀವೇ ಯೋಚನೆ ಮಾಡಿ, ನೀವೆಷ್ಟು ಜನರ ಮನಸ್ಸನ್ನು ಗೆದ್ದಿದ್ದೀರಾ ಅನ್ನೋವಂಥದ್ದು. ಸೊ ಬಿಗ್ ಬಾಸಲ್ಲಿ ಗೆದ್ದಿಲ್ಲ ಅಂದರೆ ಏನಾಯ್ತಂತೆ, ಆಲ್ರೆಡಿ ನೀವು ವಿನ್ನರೇ. ಅಷ್ಟೇ, ಇನ್ನೇನು ಹೇಳೋದು. ಅಷ್ಟೇ. ಎಡ್ಡೆ ಅವಡು ಅದೇ ಮಾಲಿಂಗೇಶ್ವರ ದೇವರೇ ಇರೆಗ್ ಪೂರಾ ವಿಧೊಟ್ಲ ಎಡ್ಡೆ ಮಲ್ಪಡು ಪನೊಂದು ಯಾನು ಹಾರೈಸುವೆ. ಎಡ್ಡೆ ಅವಡು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾವಾಗಲೂ ಹೇಳೋ ಥರ ಹೊಸದಾಗಿ ಯಾರಾದರೂ ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ನೋಡಿ ಅಂತ ಹೇಳ್ತಾ, ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್, ಟೇಕ್ ಕೇರ್ ಆ್ಯಂಡ್ ಬಾಯ್.